ಸರ್ ಈಗ ಇಂಜಿನಿಯರಿಂಗ್ ಓದೋದಕ್ಕೆ ಬೆಂಗಳೂರು ರೂರಲ್ ಸ್ಟೂಡೆಂಟ್ಸ್ ಬೆಸ್ಟಾ ಅಥವಾ ಸಿಟಿಯಲ್ಲಿ ಓದಿರೋ ಹುಡುಗರಿಗೆ ಬೆಸ್ಟಾ ಸರ್ ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ರೆ? ನಾಗರಾಜ್ ಇದು ಡಿಪೆಂಡ್ ಅಪಾನ್ ಸ್ಟೂಡೆಂಟ್ ಎಲ್ಲಿ ಓದಿದ್ದಾರೆ, ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲಿ ಅಂತ ಗೊತ್ತಾಗ್ಬೇಕು ನಾಗರೇಶ್. ಎಕ್ಸಾಂಪಲ್ ಈಗ ಮೈಸೂರು, ಬೆಂಗಳೂರು, ಟೈರ್ 1 ಸಿಟಿ, ಟೈರ್ 2 ಸಿಟಿ ಓದೋರ್ಗೆ ಅವ್ರ ಡಿಸ್ಟಿಕ್ ಅಲ್ಲಿ ಓದಿದ್ರೆ ಬೆಟರ್. ಬಿಕಾಸ್ ಅವ್ರಿಗೆ ಫೇರ್ನೆಸ್ ಇರಲ್ಲ. ಯಾವಾಗ ಎಲ್ಲಾರು ಈಗ ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ. ಎಕ್ಸಾಂಪಲ್ ಈಗ ಚಾಮರಾಜನಗರ, ಕೋಲಾರ, ದೊಡ್ಡಬಳ್ಳಾಪುರ, ಚಿತ್ರದುರ್ಗ, ಆಮೇಲೆ ಆ ಕಡೆ ಗುಲ್ಬರ್ಗ, ರಾಯಚೂರು, ಬೀದರ್, ಕಲಬುರ್ಗಿ. ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಫಿಯರ್ ಇರುತ್ತೆ. ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ, ಸ್ವಲ್ಪ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಇರುತ್ತೆ, ಫಿಯರ್ ಇರುತ್ತೆ. ಸೊ ನಾನು ಏನ್ ಸಲಹೆ ಕೊಡ್ತೀನಿ ಅಂತಂದ್ರೆ, ಅವ್ರು ಆದಷ್ಟು ದೇ ಶುಡ್ ಕಮ್ ಟು ಸಿಟಿ, ಅರ್ಬನ್ ಏರಿಯಾಗೆ ಬಂದ್ಬಿಟ್ಟು ಓದಿದ್ರೆ ಅವ್ರ ಒಂಥರ ನಾಲೆಡ್ಜ್ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಇಂಟರ್ವ್ಯೂಗೆ ಅಟೆಂಡ್ ಮಾಡ್ಕೊಳ್ಳೋದ ಧೈರ್ಯ ಎಲ್ಲ ಪಡ್ಕೋತಾರೆ ನಾಗೇಶ್. ಸೊ ಅಂದ್ರೆ ನೀವ್ ಹೇಳ್ತಿದ್ರಿ ತುಂಬಾ ರೂರಲ್ ಏರಿಯಾದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಓದಿದಿರಿ, ಇಂಜಿನಿಯರಿಂಗ್ ಕಾಲೇಜಸ್ ಬೆಂಗಳೂರಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಮ್ಯುನಿಕೇಶನ್, ಸೊ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಸೊ ಎಷ್ಟೋ ನಿಮಗೆ ಎಕ್ಸ್ಟ್ರಾ ಎಕ್ಸೆಪ್ಟ್ ಎಜುಕೇಶನ್, ಸೊ ಬೇರೆ ತುಂಬಾ ಕಲಿಯೋದು ತುಂಬಾ ಇರುತ್ತೆ, ಅದನ್ನೆಲ್ಲ ಕಲಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಖಂಡಿತ ಬೆಂಗಳೂರು ಅಂತ ಅಂತಲ್ಲ, ಯು ಕ್ಯಾನ್ ಜಾಯಿನ್ ಮೈಸೂರು, ಇಲ್ಲ ಹಾಸನ, ಓಕೆ, ಇಲ್ಲ ಅಂತಂದ್ರೆ ಹುಬ್ಳಿ ಧಾರವಾಡ, ಇಲ್ಲಾಂದ್ರೆ ಬೆಳಗಾಮು, ಇಲ್ಲಾಂದ್ರೆ ಮಂಗಳೂರು ಸೈಡು. ಸೊ ನೀವು ಆತರ ಹೆಡ್ ಕ್ವಾರ್ಟರ್ಸ್ ಬನ್ನಿ. ಟೈರ್ 1 ಇಂದ ಟೈರ್ 3-4 ಸಿಟೀಸ್ ಇಂದ ಟೈರ್ 2-1 ಸಿಟೀಸ್ ಬಂದ್ರೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ನಿಮಗೆ ಕಮ್ಯುನಿಕೇಶನ್ ಬಿಲ್ಡಪ್ ಆಗುತ್ತೆ, ರ್ಯಾಪೋ ಬೆಳೀತದೆ. ಆಮೇಲೆ ನಿಮ್ಗೆ ಯಾವ ತರ ಸಾಲ್ವಿಂಗ್ ಸ್ಕಿಲ್ಸ್ ಅಂತ ಕಲಿತೀರಾ, ಅದೆಲ್ಲ ನಾವು ಪಡ್ಕೊಳಕ್ ಆಗಲ್ಲ ನಮ್ಮ ರೂರಲ್ ಬ್ಯಾಕ್ ಗ್ರೌಂಡ್ ಇಂದ. ಸರ್ ಈಗ ಹಿಂಗೂ ಎಲ್ಲ ಎಂಟ್ರಿ ಮಾಡ್ತಿದ್ದಾರೆ KCET ಇದ್ರಲ್ಲಿ, ಸೊ ಈಗ ಯಾವ ಕಾಲೇಜ್ ಸಿಕ್ಕಿದ್ರು ಬೆಂಗಳೂರಲ್ಲಿ ಬಂದ್ಬಿಡ್ಬೇಕಾ ಇಲ್ಲ? ಇಲ್ಲ ಡಿಪೆಂಡ್ ಅಪಾನ್ ದ ರ್ಯಾಂಕಿಂಗ್. ಫಸ್ಟ್ ರ್ಯಾಂಕಿಂಗ್ ನೋಡ್ಕೊಳ್ಳಿ. ನಿಮ್ಗೆ ಕಾಲೇಜ್ ಬೆಂಗಳೂರು ಸುತ್ತಮುತ್ತ 120 ಕಾಲೇಜ್ ಇದೆ. 120 ಕಾಲೇಜ್ ಅಂತೂ ಟಾಪ್ ಕಾಲೇಜಸ್ ಅಲ್ಲ, ಓಕೆನಾ? ಸೊ ಡಿಪೆಂಡ್ ಅಪಾನ್ ದ ರ್ಯಾಂಕಿಂಗ್, ಡಿಪೆಂಡ್ ಅಪಾನ್ ಯುವರ್ ಕೋರ್ಸಸ್, ಯುವರ್ ಇಂಟ್ರೆಸ್ಟೆಡ್ ಕೋರ್ಸಸ್. ಸೊ ಅವಾಗ ಏನಾಗುತ್ತೆ ಅದನ್ನ ನೋಡ್ಕೊಂಡ್ ಬನ್ನಿ. ನಿಮ್ಗೆ ಏನಾದ್ರು ಬೆಂಗಳೂರಲ್ಲಿ ಟಾಪ್ ಕಾಲೇಜಸ್ ಸಿಗ್ಲಿಲ್ಲ ಅನ್ಕೊಳ್ಳಿ, ಅವಾಗ ಏನ್ ಮಾಡಿ ಟೈರ್ 1 ಇಂದ ಟೈರ್ 2 ಸಿಟೀಸ್ ಹೋಗಿ, ಲೈಕ್ ಮೈಸೂರ್ಗೆ ಹೋಗಿ, ಇಲ್ಲ ಅಂದ್ರೆ ಹುಬ್ಳಿ ಧಾರವಾಡಿಗೆ ಹೋಗಿ, ಬೆಳಗಾವಿಗೆ ಹೋಗಿ, ಮಂಗಳೂರಿಗೆ ಬನ್ನಿ. ಸೊ ಆತರ ಕಾಲೇಜಸ್ ಅಲ್ಲಿ ಟ್ರೈ ಮಾಡಿ. ಪಾಪ ಈಗ ಕಾಸ್ಟ್, ಈಗ ಇಂಜಿನಿಯರಿಂಗ್ ಫೀಸ್ ಕಟ್ಟೋದೇ ತುಂಬಾ ಜನ ಕಷ್ಟ ಇರುತ್ತೆ. ಈಗ ಬೆಂಗಳೂರಲ್ಲಿ ಬಂದು ಜೊತೆಗೆ ಹಾಸ್ಟ್ಲು ಅಂದ್ರೂ ಕಷ್ಟ ಆಗುತ್ತಲ್ಲ ಸರ್? ಹೌದು. ಸೊ ಇಲ್ಲಿ ಏನಾಗುತ್ತೆ ಗೊತ್ತಾ, ಸ್ವಲ್ಪ ಸ್ಟೂಡೆಂಟ್ಸ್ ಇಲ್ಲಿ ಸ್ಯಾಕ್ರಿಫೈಸ್ ಮಾಡ್ಬೇಕಾಗುತ್ತೆ. ಏನು ಅಂತಂದ್ರೆ, ಸ್ಟೂಡೆಂಟ್ಸ್ ಕಾಲೇಜ್ ಹಾಸ್ಟೆಲ್ ಉಳ್ಕೊಳ್ಳೋಕ್ಕಿಂತ ಅವರ ಗೌರ್ಮೆಂಟ್ ಹಾಸ್ಟೆಲ್, BCM ಹಾಸ್ಟೆಲ್ಸ್ ಮತ್ತೆ ಕೆಟಗರಿ ಹಾಸ್ಟೆಲ್ಸ್ ಇರ್ತವೆ. ಸೊ ಅದು ಸ್ವಲ್ಪ ಟ್ರಾವೆಲಿಂಗ್ ಟೈಮ್ ಜಾಸ್ತಿ ಆಗ್ಬೋದೇನೋ. ಎಲ್ಲ ಕಾಲೇಜ್ ಒಂದ್ ಕಡೆ ಇರುತ್ತೆ, ಎಲ್ಲ ಹಾಸ್ಟೆಲ್ಸ್ ಎಲ್ಲ ಒಂದ್ ಕಡೆ ಇರುತ್ತೆ. ಅಲ್ಲಿ ಒಂಚೂರು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಅವ್ರು ಓದ್ತೀನಿ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಬೆಂಗಳೂರಿಗೆ ಟೈಮ್ ಸ್ಕಿಲ್ಸ್ ಅಂತ ಕರೀತಾರೆ. ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಬೆಂಗಳೂರು. ಟೈಮ್ ಮ್ಯಾನೇಜ್ಮೆಂಟ್ ಸಕ್ಕದಾಗಿ ಕಲಿತೀರಾ ಮಾತ್ರ. ಎಷ್ಟು ಗಂಟೆಗೆ ಎದ್ದೇಳಬೇಕು, ಎಷ್ಟು ಗಂಟೆ ಬಸ್ ಕ್ಯಾಚ್ ಮಾಡಬೇಕು, ಎಷ್ಟು ಗಂಟೆ ಕಾಲೇಜಿಗೆ ಹೋಗ್ಬೇಕು, ಎಷ್ಟು ಗಂಟೆ ರೀಚ್ ಆಗ್ಬೇಕು, ಅದೆಲ್ಲ ನಿಮ್ಗೆ ರೂರಲ್ ಅಲ್ಲಿ ಬರಲ್ಲ. ಅದೆಲ್ಲ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಕಲಿಬೇಕು ಅಂತಂದ್ರೆ ಯು ಶುಡ್ ಬಿ ಗೋ ಫಾರ್ ಟೈರ್ 1 ಅಂಡ್ ಟೈರ್ 2 ಸ್ಪೇಸ್ ಅಲ್ಲಿ ಓದ್ಬೇಕಾಗುತ್ತೆ. ಅಂದ್ರೆ ಕಾಂಪಿಟೇಟಿವ್ ಆಗಿ ಜನ ನೋಡಿ ಬದಲಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೌದು. ಆಮೇಲೆ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ ಅವ್ರಿಗೆ ಕಲಿಯೋದು. ಅಂದ್ರೆ ಈಗ ಮೇ ಬಿ ಈಗ ತುಂಬಾ ಫೈನಾನ್ಷಿಯಲಿ ಕಷ್ಟದಲ್ಲಿರೋರ್ಗೆ ಬೇಕೆ ಪಾರ್ಟ್ ಟೈಮ್ ಅಲ್ಲಿ ಜಾಬ್ ಮಾಡ್ಕೊಂಡು ಓದಂತ ಅವಕಾಶಗಳು ಬೆಂಗಳೂರಲ್ಲಿ ಜಾಸ್ತಿ ಇರುತ್ತೆ. ಏನ್ ಗೊತ್ತಾ ನಾಗೇಶ್, ಇಲ್ಲಿ 2 ತರ ಬರುತ್ತೆ. ಸ್ಟೂಡೆಂಟ್ಸ್ ಪಾರ್ಟ್ ಟೈಮ್ ಜಾಬ್ ಮಾಡಿದ್ರೆ ಕೆಲವರು ಡೈವರ್ಟ್ ಆಗ್ಬಿಡ್ತಾರೆ, ದುಡ್ಡು ಮಣ್ಣು ಮಾಡ್ತಿರ್ತಾರಲ್ಲ, ಕೆಲವರು ಡೈವರ್ಟ್ ಆಗ್ಬಿಡ್ತಾರೆ. ಸೊ ಇಲ್ಲಿ ಏನಾಗಂದ್ರೆ ಸ್ಟೂಡೆಂಟ್ಸ್ 4 ಇಯರ್ಸ್ ಅವ್ರಿಗೆ ತುಂಬಾ ಕಷ್ಟ ಆಯ್ತಂದ್ರೆ ಪಾರ್ಟ್ ಟೈಮ್ ಜಾಬ್ ಮಾಡಿ. ಓಕೆನಾ? ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಜೊತೆಗೆ ಓದಿ, ಏನು ಇದಾಗಲ್ಲ, ಓಕೆನಾ? ಸೊ ಅದನ್ನ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಇಲ್ಲಿ ಸ್ಟೂಡೆಂಟ್ಸ್ ಯಾವತ್ತೂ ಅಷ್ಟೇ ಅವರ ಬಿಡ್ಬಾರ್ದು. ಗುರಿ ಯಾವತ್ತೂ ಅಷ್ಟೇ ಏನು 4 ಇಯರ್ಸ್ ಅಲ್ಲಿ ಇಂಜಿನಿಯರಿಂಗ್ ಮುಗಿಸ್ಬೇಕು, ಒಳ್ಳೆ ಪರ್ಸೆಂಟೇಜ್ ಮುಗಿಸ್ಬೇಕು. ಸೊ ಅರ್ನ್ ಮಾಡಿ, ಬಟ್ ನೀವು ಯಾವ್ದೋ ಟಾರ್ಗೆಟ್ ಇದ್ ಮಾಡ್ಬೇಡಿ. ಅಂದ್ರೆ ಸರ್ ಈಗ ಫಾರಿನ್ ಹೋದಾಗ ಇಂಡಿಯನ್ ಸ್ಟೂಡೆಂಟ್ಸ್ ಎಲ್ಲ ಫಾರಿನ್ ಹೋದಾಗ ಅಲ್ಲಿ ಎಕ್ಸ್ಪೆನ್ಸಸ್ ಖರ್ಚು ಮಾಡೋದಕ್ಕೆ, ಮೇಂಟೈನ್ ಮಾಡೋದಕ್ಕೆ ಅಲ್ಲೇ ಕೆಲಸ ಮಾಡ್ತಾರೆ. ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾರೆ, ರೆಸ್ಟೋರೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ, ಇಲ್ಲ ಸ್ಟೋರ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಈಗ ನಮ್ದೇನ್ ತಪ್ಪೇನಿಲ್ಲ ಸರ್. ಈಗ ಬೆಂಗಳೂರಲ್ಲಿ ನೀವು ಏನಾದ್ರು ಕೆಲಸ ಮಾಡ್ಕೊಂಡು ಓದೋದೇನ್ ತಪ್ಪೇನಿಲ್ಲ. ನಿಮ್ಗೆ ಮೋಸ್ಟ್ ಕಾನ್ಸಂಟ್ರೇಷನ್ ಎಜುಕೇಶನ್ ಕಡೆ ಇದ್ದಾಗ ನೀವು ಕೆಲಸ ಮಾಡಿದ್ರೆ ಏನ್ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಕೆಲಸ ಮಾಡಿ ತಪ್ಪೇಂತೂ ಇಲ್ಲ ನಾಗೇಶ್. ಕೆಲವರು ಏನ್ ಮಾಡ್ಬಿಡ್ತಾರೆ ಗೊತ್ತಾ, ಕಾನ್ಸಂಟ್ರೇಷನ್ ದಟ್ ಇದಕ್ಕೆ ಕೊಟ್ಬಿಡ್ತಾರೆ. ಅರ್ನ್ ಮಾಡ್ತಾ ಇದೀನಿ, ಖರ್ಚು ಮಾಡ್ಬೇಕು, ದುಡಿಬೇಕು, ಪಬ್ಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತ ಕಾನ್ಸಂಟ್ರೇಷನ್ ಚೇಂಜ್ ಮಾಡ್ಬಿಡ್ತಾರೆ. ಸೊ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಇಷ್ಟು ಟೈಮ್ ಓದಕ್ಕೂ ಕೊಡ್ಬೇಕು, ಇಷ್ಟು ಟೈಮ್ ದುಡ್ಡು ಕೊಡ್ಬೇಕು. ಈಗ ಬೆಂಗಳೂರಲ್ಲಿ ಬೇಜಾನ್ ಈವ್ನಿಂಗ್ ಅಲ್ಲಿ ಜಾಬ್ ಆಪರ್ಚುನಿಟೀಸ್ ಇದೆ, ಓಕೆನಾ? ಒಂದು ಬೈಕ್ ಇಟ್ಕೊಂಡು ನಿಮ್ಗೆ ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್ ಅವೆಲ್ಲ ಇರ್ತದೆ.
ಸರ್ ಸ್ಟೂಡೆಂಟ್ಸ್ ಸರ್ ಇದು ಬಂದು ನಾನ್ ಟೆಕ್ನಿಕಲ್. ಈಗ ತುಂಬಾ ನೀವು ಏನಾದ್ರು ಕೆಲವೆಲ್ಲ ಸ್ಟಾರ್ಟ್‌ಅಪ್ಸ್ ಇದೆ ಸರ್. ಕೆಲವು ಸ್ಟಾರ್ಟ್‌ಅಪ್ಸ್ ಅಲ್ಲೆಲ್ಲ ನೀವು ವರ್ಕ್ ಮಾಡ್ತೀವಿ ಅಂದ್ರೆ ಹೌದು ಸ್ಟೂಡೆಂಟ್ಸ್ ಆರಾಮಾಗಿ ಅರ್ನ್ ಮಾಡ್ಬೋದು. ಅಂದ್ರೆ ಸ್ಕಿಲ್ ಎನ್ಹಾನ್ಸ್ ಒಂದು ವರ್ಷ ಕಷ್ಟಪಟ್ಟು ಅವರು ಫಸ್ಟ್ ಇಯರ್ ಅಲ್ಲೇ ಸ್ವಲ್ಪ ಸ್ಕಿಲ್ಸ್ ಎನ್ಹಾನ್ಸ್ ಮಾಡ್ಕೊಂಡ್ರೆ ಅವ್ರು ಖಂಡಿತ ಜಾಬ್ ಅಪರ್ಚುನಿಟೀಸ್ ಹ್ಮ್. ತುಂಬಾ ಜಾಸ್ತಿ ಸಿಗುತ್ತೆ. ಖಂಡಿತ ಖಂಡಿತ ಟೆಕ್ನಿಕಲ್ ಆಗೇ ವರ್ಕ್ ಮಾಡ್ಬೋದು ಅವರು. ಖಂಡಿತ ಆರಾಮಾಗಿ ಟೆಕ್ನಿಕಲ್ ಯಾರಿಗೆ ಟೆಕ್ನಿಕಲ್ ಸಿಗ್ಲಿಲ್ಲ ಅಂದ್ರೆ ಈ ತರ ಒಂದು ಆಪರ್ಚುನಿಟಿ ತಗೊಳ್ಳಿ. ಹಾ. ಟೆಕ್ನಿಕಲ್ ಸಿಕ್ತು ಅಂದ್ರೆ ತುಂಬಾ ಸ್ಟಾರ್ಟ್ಅಪ್ಸ್ ಗಳು ಇದೆ. ಅಪ್ಲೈ ಮಾಡ್ತಾ ಇರಿ, ವೆಬ್ಸೈಟ್ ಸಿಗ್ತಾ ಇರ್ತದೆ, ಅಪ್ಲೈ ಮಾಡ್ತಾ ಇರಿ, ಲಿಂಕ್ಡ್ಇನ್ ಅಲ್ಲಿ ನೋಡ್ತಾ ಇರಿ, ಎಲ್ಲ ನೋಡ್ತಾ ಇರಿ, ಅಪ್ಲೈ ಮಾಡ್ಕೊಳ್ಳಿ. ಸಿಕ್ತು ಅಂತಂದ್ರೆ ಏನೊಂದು ವೀಕ್ಲಿಗೆ ಒಂದು 7 to 8 ಅವರ್ಸ್ 9 to ತರ ಜಾಬ್ಸ್ ಕೊಡ್ತಾರೆ ನಿಮ್ಗೆ, ಆರಾಮಾಗಿ ಮಾಡ್ಕೊಳ್ಳಿ. ಆಮೇಲೆ ನಾನು ತುಂಬಾ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಪಾಪ ತುಂಬಾ ಹೊರಗಡೆಯಿಂದ ಬಂದಿರ್ತಾರೆ. ಕೆಲವು ಕಾಲೇಜು ತುಂಬಾ ಅಂದ್ರೆ ಅಪ್ ಟು ಮಾರ್ಕ್ ಇರೋದಿಲ್ಲ. ಅಲ್ಲೆಲ್ಲ ಬಂದು ಅವೇರ್‌ನೆಸ್ ಕಡಿಮೆ ಇಲ್ದಿರ ಬಂದು ಅಡ್ಮಿಷನ್ ಆಗ್ಬಿಟ್ಟಿರ್ತಾರೆ. ಸೊ ಹೌದು ಈಗ ಈ ನಮ್ಮಂತ ಚಾನೆಲ್‌ಗಳು ನೋಡಿ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ತುಂಬಾ ಗೈಡೆನ್ಸ್ ಕೊಟ್ಟಿದ್ದೀನಿ. ನಾನು ಈಗ ಇತ್ತೀಚೆಗಂತೂ ತುಂಬಾ ಜನ ಗೈಡೆನ್ಸ್ ಕೊಟ್ಟಿದ್ದೀರಿ. ನೀವು ಅಷ್ಟೇ ತುಂಬಾ ಜನ ಗೈಡೆನ್ಸ್ ಮಾಡಿದ್ದೀರಿ. ಸೊ ಈಗ ಇವ್ರು ಏನಾದ್ರು ಸ್ಟೂಡೆಂಟ್ಸ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ಅವ್ರಿಗೆ ಅವೇರ್‌ನೆಸ್ ನಾಗೇಶ್, ಆಗುತ್ತೆ. ಇವಾಗ್ಲೇ ನೋಡಿ ನಿನ್ನೆ ಮೊನ್ನೆಯಿಂದ ಸುಮಾರು ನಮ್ಗೆ ಎಷ್ಟು ಕಾಲ್ಸ್ ಬಂದಿದಾವೆ. ಆ, ಆಪ್ಷನ್ಸ್ ಎಂಟ್ರಿ ತಪ್ಪು ಮಾಡ್ಕೊಬಿಟ್ಟಿದ್ದಾರೆ. ಒಳ್ಳೆ ರ್ಯಾಂಕಿಂಗ್ ಇರುತ್ತೆ, ಹೌದು. ಒಳ್ಳೆ ರ್ಯಾಂಕಿಂಗ್ ಇಟ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಗೊತ್ತಿಲ್ದಂತಾನೆ ಕಾಲೇಜ್ನ ಚೆನ್ನಾಗಿರೋ ಕಾಲೇಜ್ನ ಲಾಸ್ಟ್ ಹಾಕ್ಬಿಟ್ಟು ಚೆನ್ನಾಗಿರೋ ಕಾಲೇಜ್ನ ಮೇಲ್ಗೆ ಹಾಕ್ಬಿಟ್ಟಿರ್ತಾರೆ. ನಿಜ. ಸೊ ಗೊತ್ತಾಗಲ್ಲ. ಸೊ ನಾನು ಹೇಳ್ತೀನಿ ಇದೆ ಗೈಡೆನ್ಸ್ ತಗೊಳ್ಳಿ. ಗೈಡೆನ್ಸ್ ತಗೊಂಡು ಆಮೇಲೆ ಮಾತಾಡಿ, ಬೇರೆಯವ್ರ ಜೊತೆ ಮಾತಾಡ್ಬಿಟ್ಟು ಏನ್ ಹಾಕ್ಬೇಕು ಅಂತ ತಿಳ್ಕೊಳ್ಳಿ. ಈಗ ಫಸ್ಟ್ ಯಾವತ್ತು ನಿಮ್ ಹುಡುಗರ್ನ ತಿಳ್ಕೊಬೇಕು. ಈಗ ಪೇರೆಂಟ್ಸ್ ತಂದೆ ತಾಯಿನ ಟೇಸ್ಟ್ ತಿಳ್ಕೊಬೇಕು. ಯಪ್ಪ ನನ್ನ ಮಗಳು CSA ಮಾಡ್ಬೇಕಾ, CSE ಸೇರಿಸಿ, ಇಲ್ಲ ಬೇರೆ ಬ್ರಾಂಚಸ್ ಮಾಡ್ಬೇಕಾ, ಬೇರೆ ಬ್ರಾಂಚಸ್ ಸೇರಿಸಿ. ನಿಮ್ ಮಗಳನ್ನ ಕೇಳಿ, ಮಗಳಿಂದ ಆಚೆ ಹೋಗ್ತೀಯಾ, ಇಲ್ಲಪ್ಪ ಊರಿಂದ ಆಚೆ ಹೋಗಿ ಎಲ್ಲಾರ ಓದ್ತೀಯಾ, ಬೆಂಗಳೂರಲ್ಲಿ ಓದ್ತೀಯಾ, ಇಲ್ಲ ಸಾರಿ ಹುಬ್ಳಿ ಧಾರವಾಡಲ್ಲಿ ಓದ್ತೀಯಾ, ಮೈಸೂರಲ್ಲಿ ಓದ್ತೀಯಾ, ಹಾಸನಲ್ಲಿ ಓದ್ತೀಯಾ, ಶಿವಮೊಗ್ಗ ಓದ್ತೀಯಾ, ಆತರ ಕೇಳ್ಕೊಳ್ಳಿ. ಕೇಳ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಸೊ ನಿಮ್ಗೆ ಕಮ್ಯುನಿಕೇಶನ್ ಬಿಲ್ಡಪ್ ಆಗುತ್ತೆ, ಸ್ಕಿಲ್ಸ್ ಕಲಿಬಹುದು, ಅವೆಲ್ಲ ಇರುತ್ತೆ. ಸೊ ಅವೆಲ್ಲ ನಾವು ಹಳ್ಳಿಲಿದ್ದು ಕಲ್ತ್ಕೊಳಕ್ ಆಗಲ್ಲ ನಾಗೇಶ್. ಆಮೇಲೆ ಇನ್ನೊಂದ್ ಏನಂದ್ರೆ ಸರ್, ಬೆಂಗಳೂರಲ್ಲಿ ಏನಂದ್ರೆ ನೀವು ಏನೇ ಕಳ್ಕೊಂಡಿದ್ರು ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಅಂದ್ರೆ ಹೌದು ಒಂದು ಒಳ್ಳೆ ಖಂಡಿತ ಅವಕಾಶ, ಖಂಡಿತ. ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ. ಹೌದೌದು ಜೊತೆಗೆ ಸ್ಕಿಲ್ ಕಲಿಬಹುದು. ಒಂದು ಒಳ್ಳೆ ಹೌದು ಎಕ್ಸ್ಪೋಜರ್. ಖಂಡಿತ ಒಳ್ಳೆ ಎಕ್ಸ್ಪೋಜರ್. ನಾ ಹೇಳಿದೆ ಅವಾಗಲೇ, ಒಂದ್ BMTC ಬಸ್ ಕ್ಯಾಚ್ ಮಾಡ್ಬೇಕಾದ್ರೂ ನಿಮ್ಗೆ ಗೊತ್ತಿರುತ್ತೆ ಟೈಮಿಂಗ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಹೌದೌದು. ಅವೇರ್ನೆಸ್ ನಿಮ್ಗೆ ಒಂದು ಅಬ್ರಾಡ್ಗೆಲ್ಲ ನಮ್ ಫ್ಯೂಚರ್ ಅಲ್ಲಿ ಹೋಗ್ತೀನಿ ಅಂದ್ರೆ ನೀವು ಬೆಂಗಳೂರಲ್ಲಿ ಅಭ್ಯಾಸ ಮಾಡಿದ್ರೆ, ಹೌದು ಸೊ ಬೆಂಗಳೂರು ಲೈಫ್ ಅಡ್ಜಸ್ಟ್ ಆದ್ರೆ ಎಲ್ಲಿ ಹೋದ್ರು ಬೇಕಾದ್ರೆ ನೀವು ಖಂಡಿತ. ಜೀವನ ನಡೆಸಬಹುದು. ಹೌದೌದು. ಸೊ ಇವಾಗ ನಿಮ್ಗೆ ನೀವೇ ತಿಳ್ಕೊಳ್ಳಿ, ಬೆಂಗಳೂರಿಗೆ ಒಂದು 5 years ಇಂದ ಹೆಂಗ್ ಚೇಂಜ್ ಆಗಿದೆ ಅಂತಂದ್ರೆ ಅವರ್ಸ್ ಅಲ್ಲಿ ಮಾತಾಡ್ತೀವಿ ಇವಾಗ ನಾವು. ಮೊದಲು ರೀಚಿಂಗ್ ಅಲ್ಲಿ ಇದ್ರೆ ಏನಂತ ಮಾತಾಡ್ತಿದ್ವಿ ಹೇಳಿ, ಇದೆಲ್ಲ ಹೋಗ್ತೀವಿ. ಇವಾಗ ನಾವು 2 hours ಆಗುತ್ತೆ, 3 hours ಆಗುತ್ತೆ, ರೀಚ್ ಅವರ್ಸ್ ಅಲ್ಲಿ ಮಾತಾಡ್ತೀವಿ. ದಟ್ ಇಸ್ ಅ ಬೆಂಗಳೂರು ಟ್ರಾನ್ಸ್ಫಾರ್ಮೇಶನ್ ಟೇಕನ್ ಪ್ಲೇಸ್ ಅದು. ಹೌದು. ಈಗೇನ್ ಮೆಟ್ರೋ ಇದೆ, ಎಲ್ಲ ಕನೆಕ್ಟಿವಿಟಿ ಇದೆ. ಮೆಟ್ರೋ ಇದೆ, ಹೌದೌದು, ಮೆಟ್ರೋ ಸೊ ಇದೆ. ಅಂದ್ರೆ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ. ನೀವು ಎಜುಕೇಶನ್ ಪಾಯಿಂಟ್ ಅಲ್ಲಿ ಯಾವ್ದಾದ್ರು ಒಳ್ಳೊಳ್ಳೆ ಸ್ಟಾರ್ಟ್ಅಪ್ಸ್ ಅಲ್ಲಿ ನೀವೇ ಸ್ಟಾರ್ಟ್ ಮಾಡ್ಬೋದು. ಹೌದು ಸ್ಟಾರ್ಟ್ಅಪ್ ಮಾಡ್ಬೇಕು ಅಂದ್ರೆ ದುಡ್ಡೇ ಇರ್ಬೇಕು ಅಂತಿಲ್ಲ. ಟ್ಯಾಲೆಂಟ್ ಇದ್ರೆ ಇನ್ವೆಸ್ಟರ್ಸ್ ತುಂಬಾ ಜನ ಸಿಗ್ತಾರೆ. ಸೊ ನಿಮ್ ಪ್ರಯತ್ನಗಳು ಮಾಡ್ತಾ ಇದ್ರೆ ಖಂಡಿತ ಅವಕಾಶಗಳು ಖಂಡಿತ. ಸಿಗ್ತದೆ. ಆಮೇಲೆ ಯಾರು ಕೋಡಿಂಗ್ ಕಲಿತೀನಿ, ಅವೆಲ್ಲ ಕೋಡಿಂಗ್ ಎಲ್ಲಾ ತರ ಆಪರ್ಚುನಿಟೀಸ್ ಇರುತ್ತೆ. ಕೋಚಿಂಗ್ ಕ್ಲಾಸಸ್ ಇರ್ತದೆ. ನೀವ್ ಯಾವ್ದಾರ ಒಂದು ಯಾವ್ದೋ ಒಂದು ಪೈಥಾನ್ ಅಲ್ಲಿ ಹಾಕ್ಬೇಕು, ಇವಾಗ ಬರ್ತೀರಾ ಒಳ್ಳೊಳ್ಳೆ ಸಾಫ್ಟ್ವೇರ್ಸ್ ಎಲ್ಲ CS ಕಲಿಬೇಕು ಅಂತಂದ್ರೆ ಖಂಡಿತ ಕೋಚಿಂಗ್ ಸೆಂಟರ್ಸ್ ಗಳು ಇರ್ತವೆ ನಾಗೇಶ್. ಕೋಚಿಂಗ್ ಸೆಂಟರ್ಸ್ ಅಲ್ಲಿ ನೀವೇ ಟ್ರೈನ್ ಅಪ್ ಆಗ್ಬಿಟ್ಟು ನೀವೇ ಟೀಚಿಂಗ್ ಮಾಡ್ಬೋದು. ಅದು ಒಂದು ಜಾಬ್ ಆಪರ್ಚುನಿಟಿ ತಿರ್ಗಾ ನಿಮ್ಗೆ ಅಲ್ಲಿ. ಓಕೆ ಸರ್, ಫೈನಲ್ ಆಗಿ ನಾವು ಬೆಂಗಳೂರಲ್ಲಿ ಬಂದು ಓದಿ ಒಂದು ಒಳ್ಳೆ ಅವಕಾಶಗಳು ಸಿಗ್ತದೆ. ಮತ್ತೆ ಹಂಗಂತ ಅನ್ಬಿಟ್ಟು ಪೇರೆಂಟ್ಸ್ ಗೆ ಇದೇ ಕೊಟ್ಬಿಡಿ, ಬೆಂಗಳೂರಲ್ಲೇ ಓದ್ಬೇಕು ಅಂತ ಇಲ್ಲ. ಸೊ ನಿಮ್ಮ ತಕ್ಕಂತೆ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಅದನ್ನು ನೋಡ್ಕೊಳ್ಳಿ. ಸೊ ನಿಮ್ಗೆ ಸುತ್ತಮುತ್ತನೇ ಕಾಲೇಜ್ ಒಳ್ಳೊಳ್ಳೆ ಡಿಸ್ಟ್ರಿಕ್ಟ್ ಅಲ್ಲಿ ಸಿಕ್ತು ಅಂದ್ರೆ ಅಲ್ಲೂ ಓದಿ. ಓಕೆನಾ? ನಿಮ್ ಬೆಂಗಳೂರು ಅಂತಾನೆ ಬರಬೇಡಿ. ಅಂದ್ರೆ ಸ್ವಲ್ಪ ರೂರಲ್ ಬ್ಯಾಕ್ಗ್ರೌಂಡ್ ರೂರಲ್ ಬ್ಯಾಕ್ಗ್ರೌಂಡ್ ಇದ್ರು, ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ರೂರಲ್ ಬ್ಯಾಕ್ಗ್ರೌಂಡ್ ಇರೋ ಬೆಂಗಳೂರು ಬಂದು ಹೋದ್ರೆ ನಿಜವಾಗ್ಲೂ ತುಂಬಾ ಡೆಫಿನೆಟ್ಲಿ ಅವ್ರ ಪ್ಲೇಸ್ಮೆಂಟ್ಸ್ ಗಳು ಹೆಲ್ಪ್ ಆಗುತ್ತೆ ನಾಗೇಶ್. ಓಕೆ ಸರ್, ನೋಡೋಣ. ನಿಮ್ಮ ವಿಡಿಯೋ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ. ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು ನಾಗೇಶ್. ಓಕೆ.